ಕತ್ತೆಗಳ ಹರಾಜು ಕತೆ. ಹರಾಜು ಹಾಕ್ತಿರೋದು ಸಿಐಡಿ ಪೊಲೀಸರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಇದು ಕತ್ತೆ ಕತೆ. ಕತ್ತೆಗಳು ಸಾರ್, ಕತ್ತೆ ಕತೆ. ಕತ್ತೆಗಳ ಹರಾಜು ಕತೆ. ಅಯ್ಯೋ, ಏನಿದು ಕತ್ತೆಗಳ ಹರಾಜು ಅಂತೀರಾ? ಹರಾಜು ಹಾಕ್ತಿರೋದು ಸಿಐಡಿ ಪೊಲೀಸರು. ಸ್ವತಃ ಸಿಐಡಿ ಪೊಲೀಸರೇ 46 ಕತ್ತೆಗಳನ್ನ ಹರಾಜು ಹಾಕ್ತಿದ್ದಾರೆ. ಹೌದು, ಇದೇನಿದು ಕತ್ತೆಗಳು ಹರಾಜು ಅನ್ಕೋತೀರಾ? ಹಿಂದೆ ಎಲ್ಲ ಸಂತೆಗಳಲ್ಲಿ ಕತ್ತೆಗಳನ್ನ ತಂದು ಮಾರ್ತಾ ಇದ್ರು. ಇದರಿಂದ ತುಂಬಾ ಉಪಯೋಗಗಳು ಇರೋದ್ರಿಂದ ತುಂಬಾ ಜನ ಇದನ್ನ ಖರೀದಿ ಕೂಡ ಮಾಡ್ತಾ ಇದ್ರು. ಈಗ ಅದೇ ರೀತಿ ಹೊಸಪೇಟೆಯಲ್ಲೂ ಕೂಡ ಕತ್ತೆಗಳ ಹರಾಜು ನಡೀತಾ ಇದೆ. 46 ಕತ್ತೆಗಳನ್ನು ಹರಾಜಿಗಿಟ್ಟ ಸಿಐಡಿ. ಸ್ವತಃ ಸಿಐಡಿ ಪೊಲೀಸರೇ 46 ಕತ್ತೆಗಳನ್ನ ಹರಾಜಿಗಿಟ್ಟಿದ್ದಾರೆ. ಈ ಕತ್ತೆಗಳ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ. ಮಲಪ್ಪನಗುಡಿ ರಸ್ತೆಯ ಕಾಲುವೆ ಪಕ್ಕದಲ್ಲಿ ಈ ಹರಾಜನ್ನ ಏರ್ಪಡಿಸಲಾಗಿದೆ. ಕತ್ತೆಗಳಿಂದ ಬಹಳನೇ ಉಪಯೋಗ ಇದೆ. ಇನ್ನು ಕತ್ತೆ ಹಾಲಿಗೆ ಎಷ್ಟು ಬೆಲೆ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಕತ್ತೆ ಹಾಲಿನಿಂದ ತುಂಬಾ ಉಪಯೋಗಗಳು ಕೂಡ ಇದೆ. ಹಾಗಾಗಿ ಈಗ ಈ ಕತ್ತೆ ಹರಾಜನ್ನ ಏರ್ಪಡಿಸಲಾಗಿದೆ. ಅಂಜಿನಪ್ಪ ಜಮೀನಿನಲ್ಲಿ ಕತ್ತೆಗಳ ಹರಾಜು. ಅಂಜಿನಪ್ಪ ಅನ್ನೋರ ಜಮೀನಿನಲ್ಲಿ ಕತ್ತೆಗಳ ಹರಾಜನ್ನ ಏರ್ಪಡಿಸಲಾಗಿದೆ. ಜನಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಕತ್ತೆಗಳನ್ನ ನೋಡೋದಾಗ್ಲಿ ಖರೀದಿ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ. ಕತ್ತೆಗಳು ಅಂದ್ರೆ ಸುಮ್ಮನೆ ಅಲ್ಲ. ಕತ್ತೆಗಳ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆದ್ರೆ ಇಂಥ ಕತ್ತೆಗಳನ್ನೇ ಇಟ್ಕೊಂಡು ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕೋಟಿ ಕೋಟಿ ಮೋಸ ಮಾಡಲಾಗಿತ್ತು. ಆಂಧ್ರ ಪ್ರದೇಶದ ಮೂಲದ ಜೆನ್ನಿ ಮಿಲ್ಕ್ ಅನ್ನೋ ಕಂಪನಿಯವರು 3 ಕತ್ತೆ ಸ್ಕೀಮ್ ಇಟ್ಟಿದ್ರು. ಏನಿದು 3 ಕತ್ತೆ ಸ್ಕೀಮ್ ಅನ್ನೋದಾದ್ರೆ 1 ಲಕ್ಷ ಡೆಪಾಸಿಟ್ ಇಟ್ರೆ 1 ಕತ್ತೆ ಕೊಡ್ತಾರಂತೆ. 3 ಲಕ್ಷಕ್ಕೆ 3 ಕತ್ತೆ ಕೊಡೋ ಆಮಿಷ ಇಟ್ಟಿದ್ದಾರೆ. ಕತ್ತೆಗಳ ಜೊತೆ ಮರಿಗಳು ಕೂಡ ಫ್ರೀ ಕೊಡ್ತಾರಂತೆ. ಕತ್ತೆ ಸಾಕಿ ಹಾಲು ಕೊಟ್ರೆ ಇವರೇ ದುಡ್ಡು ಕೊಡ್ತಾರೆ. 1 ಲೀಟರ್ ಕತ್ತೆ ಹಾಲಿಗೆ 2350 ರೂಪಾಯಿ ಫಿಕ್ಸ್. ಕಂಪನಿಯವರಿಂದಲೇ ಖರೀದಿ ಮಾಡುವ ಭರವಸೆ ಕೊಡ್ತಾರೆ. 3 ಕತ್ತೆ ದಿನಕ್ಕೆ 1.5 ಲೀಟರ್ ಹಾಲು ಅಂದ್ರೆ 1 ದಿನಕ್ಕೆ 3500 ರೂಪಾಯಿ ಲಾಭದ ಆಮಿಷ. ಇಂಥದ್ದೊಂದು ಕತ್ತೆ ಸ್ಕೀಮು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತಂದ್ರೆ ಜನ ಸಾಲ ಸೋಲ ಮಾಡಿ 3 ಲಕ್ಷ ಕೊಟ್ಟು ಕತ್ತೆ ತಗೊಂಡ್ ಬರ್ತಿದ್ರು. ಕತ್ತೆಗಳಿಗಾಗಿ ಕೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆಶ್ಚರ್ಯ ಆಗಬಹುದೇನೋ, ಈ ರೀತಿ 300ಕ್ಕೂ ಹೆಚ್ಚು ರೈತರು ಮೋಸಗೊಳಗಾಗಿದ್ರು. ಸುಮ್ಮನೆ ಲೆಕ್ಕ ಹಾಕಿ ನೋಡೋಣ. 300 ರೈತರು ಇಂಟು 3 ಲಕ್ಷ ಅಂದ್ರೆ 9 ಕೋಟಿ ರೂಪಾಯಿ. ಇದು ಲೆಕ್ಕಕ್ಕೆ ಸಿಕ್ಕ ಮೋಸ ಅಷ್ಟೇ. ಕತ್ತೆ ಹಾಲು ಕುಡಿದ್ರೆ ಚಿಕ್ಕ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ, ಅಸ್ತಮ ಹೋಗುತ್ತೆ. ಸೋಪು ಕ್ರೀಮುಗಳಿಗೆಲ್ಲ ಕತ್ತೆ ಹಾಲಿಗೆ ಡಿಮ್ಯಾಂಡ್ ಇದೆ. ಕತ್ತೆಗಳಿಗೆ ಕತ್ತೆ ಹಾಲಿಗೆ ಫುಲ್ ಡಿಮ್ಯಾಂಡ್ ಇದೆ ಅಂತೆಲ್ಲ ನಂಬಿಸಿದ್ದ ಜೆನ್ನಿ ಕಂಪನಿಯವರು ನೋಡ್ತಾನೆ ಜಸ್ಟ್ ವಿಜಯನಗರ ಜಿಲ್ಲೆಯೊಂದರಲ್ಲೇ 9 ಕೋಟಿಗೂ ಹೆಚ್ಚು ಲಾಭ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಅಲ್ಲಿನ ರೈತರೇ ಡೌಟ್ ಬಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಸಿಐಡಿಯವರು ಬೆನ್ನು ಹತ್ತಿದಾಗ ಮೋಸ ಹೊರಗೆ ಬಂತು. 5ರನ್ನ ಅರೆಸ್ಟ್ ಮಾಡಿದ್ರು. ಈಗ ಅದೇ ಕತ್ತೆಗಳಲ್ಲಿ 46 ಕತ್ತೆಗಳನ್ನ ಸಿಐಡಿಯವರೇ ಹರಾಜು ಹಾಕ್ತಿದ್ದಾರೆ. ಇದು ಕತ್ತೆಗಳ ಸ್ಟೋರಿ. ಈ ಸ್ಟೋರಿ ಕೇಳಿದ್ರೆ ಹಲೋ ಉಂಡು ಹೋದ ಕೊಂಡು ಹೋದ ಸಿನಿಮಾ ಕತೆ ನೆನ್ಪಾಯ್ತಾ? ಈ ಸಿನಿಮಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಡೈರೆಕ್ಟರ್, ಅನಂತ್ ನಾಗ್ ಹೀರೋ. ಹಾಲೆಂಡ್ ಹಸು ಅಂತ ಹೇಳಿ ಅನಂತ್ ನಾಗ್ ಹೇಗೆಲ್ಲ ಯಾಮರ್ಸ್ತಾರೆ. ಆ ಸಿನಿಮಾ ಇವತ್ತಿಗೂ ಕನ್ನಡದ ಕ್ಲಾಸಿಕ್ ಚಿತ್ರಗಳಲ್ಲಿ ಒಂದು. ಅಲ್ಲಿ ಹಸು, ಇಲ್ಲಿ ಕತ್ತೆ. ಕತೆ ಮಾತ್ರ ಸೇಮ್ ಟು ಸೇಮ್. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.